वीडियो हो रहा है एक नहीं छोड़ो 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 टेस्ट करने के लिए टेस्ट करने हेलो 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 1 मिनट है हेलो 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 ऐसा ही रखो ऐसे मैं वीडियो वीडियो इधर से पकड़ो मैं उधर तक जाके बात करके आता ठीक है 1 मिनट ಹಾಯ್ ಹಲೋ ಇವಾಗ ನೋಡಿ M2 ಮೈಕಲ್ಲಿ ರೆಕಾರ್ಡ್ ಆಗ್ತಾ ಇದೆ ಇವಾಗ ಆ ಕಡೆ ಹೋಗ್ತಾ ಇದ್ದೀನಿ ಯಾವ ಥರ ವಾಯ್ಸ್ ಕೇಳ್ತಾ ಇದೆ ಅಂತ ಗೊತ್ತಿಲ್ಲ ಬಟ್ ಈ M2 ಅಲ್ಲಿ ನಿಮ್ಗೆ ಸಾಧಾರಣ 500 ಮೀಟರ್ ತನಕ ಇದು ವಾಯ್ಸ್ ಸೆಟ್ ಆಗುತ್ತೆ ಅಂತೆ ಹಾಗೆ ನಾವೊಂದು ಇವಾಗೊಂದು 30-40 ಮೀಟರ್ಸ್ ದೂರ ಬಂದೆ ನೋಡಿ ಯಾವ ಥರ ವಾಯ್ಸ್ ಕೇಳ್ತಿದೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಇದರಲ್ಲಿ ಮಾತಾಡ್ತಿದ್ದೀನಲ್ವಾ ನಾನು ತುಂಬ ದೂರ ಇದ್ದೀನಿ ಸಾಧಾರಣ ಒಂದು 50 ಮೀಟ್ರ್ ದೂರ ಇದ್ದೀನಿ ಇವಾಗ ನೋಡಿ ಕ್ಯಾಮರಕ್ಕೆ ಸ್ಟ್ರೈಟಾಗಿ ಮಾತಾಡ್ತಾ ಇದ್ದೀನಿ ಈ ವಾಯ್ಸ್ ಯಾವ ಥರ ಕ್ಲಾರಿಟಿ ಇದೆ ಅಂತ ಗೊತ್ತಿಲ್ಲ ಇನ್ನೂ ಹೋಗಿ ನೋಡಬೇಕಷ್ಟೇ ಫಸ್ಟ್ ಟೈಮ್ ಚೆಕ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ 13,000 ರೂಪಾಯಿ ಪೇ ಮಾಡಿದ್ದೀನಿ ಇದಕ್ಕೆ ಅದಕ್ಕೆ ಯಾವ ಥರ ಆಡಿಯೋ ಕ್ಲಾರಿಟಿ ಇದೆ ಅಂತ ಹೇಳಿ ಚೆಕ್ ಮಾಡಬೇಕು ನನಗೆ ಆ್ಯಕ್ಚುಲಿ ವ್ಲಾಗಿಂಗ್ಗೆ ಬೇಕಾಗಿತ್ತು ಕಸ್ಟಮರ್ ಒಂದು ಎಸ್ ಸರ್ ಏನು ಬೇಕಿತ್ತು ಬಸ್ ಬಸ್ ಕಟ್ಕರ್ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ತುಂಬ ದಿನದ ನಂತರ ಒಂದು ವಿಡಿಯೋ ಮಾಡ್ತಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಹೊಸ ಒಂದು ಮೈಕನ್ನು ನಾನು ಪರ್ಚೇಸ್ ಮಾಡಿದ್ದೇನೆ ನಾನು ಯೂಟ್ಯೂಬ್ಗೆ ಪರ್ಚೇಸ್ ಮಾಡಿರೋವಂಥ ಐಟಮ್ಸಲ್ಲಿ ಎಷ್ಟು ಕಾಸ್ಟ್ಲಿ ಐಟಮ್ಸ್ ಇದೆ ಮುಂಚೆ ಒಂದು ಯೂಸ್ ಮಾಡ್ತಿದ್ದೆ ಅದನ್ನು ನಾನು ಮತ್ತೆ ತೋರಿಸ್ತೀನಿ ಮುಂಚೆ ಯೂಸ್ ಮಾಡ್ತಿದ್ದೋ ಮೈಕ್ ಯಾಕಂತ ಹೇಳಿದ್ರೆ ಇವಾಗ ನಾವು ಬ್ಲಾಗ್ ಮಾಡಬೇಕಾದ್ರೆ ವೀಡಿಯೋಸ್ ಮಾಡಬೇಕಾದ್ರೆ ನಮ್ಮ ಆಡಿಯೋ ಕ್ಲಾರಿಟಿ ಕ್ಲಿಯರ್ ಇರಬೇಕು ನಾವು ಏನು ಮಾತಾಡ್ತೀವಿ ನಾವು ಏನು ಹೇಳ್ತೀವಿ ನಾವು ಏನು ಎಕ್ಸ್ಪ್ರೆಸ್ ಮಾಡ್ತಿದ್ದೀವಿ ಅನ್ನೋದು ನಮ್ಮ ಆಡಿಯನ್ಸ್ಗೆ ಕರೆಕ್ಟಾಗಿ ತಲುಪಬೇಕು ವಿಡಿಯೋ ಕ್ಲಾರಿಟಿ ಅಷ್ಟು ಕಮ್ಮಿ ಇದ್ದರೂ ನಡೆಯುತ್ತೆ ಬಟ್ ಆಡಿಯೋ ಕ್ಲಾರಿಟಿ ಯಾವಾಗಲೂ ಟಾಪ್ ನಾಚ್ ಇರಬೇಕು ನಂದು ಆಡಿಯೋ ಕ್ಲಾರಿಟಿ ಸ್ವಲ್ಪ ವೀಕ್ ಇತ್ತು ಅಂತ ಅನಿಸುತ್ತೆ ಅದಕ್ಕೆ ನಾನೊಂದು ಹೋಲಿ ಲ್ಯಾಂಡ್ ಅವ್ರದ್ದು ಲಾರ್ಕ್ M2 ಅನ್ನೋ ಒಂದು ಮೈಕನ್ನು ಆರ್ಡರ್ ಮಾಡಿದ್ದೇನೆ ಆಲ್ರೆಡಿ ಅನ್ಬಾಕ್ಸ್ ಮಾಡಿದೆ ಇವಾಗ ಆಲ್ರೆಡಿ ಇದು ನಾನು ನನ್ನ ಶಾಪಲ್ಲೇ ಕೂತು ಮಾಡ್ತಿರೋದು ಇದಕ್ಕೆ ಆ್ಯಕ್ಚುಲಿ ಟೋಟಲಾಗಿ 12,900 ಚಿಲ್ಲರೆ ಆಯಿತು ಅಮೌಂಟು 12,900 ರೂಪಾಯಿ ಆಯಿತು ಟೋಟಲ್ ಇದು 21,000 ಇದೆ ಆಫರಲ್ಲಿ ಅದು ಇದೆಲ್ಲ ಮಾಡಿ ಅಷ್ಟಕ್ಕೆ ಬಂತು ಇಲ್ಲಾಂದ್ರೂ ನಾರ್ಮಲಾಗಿ ನಿಮ್ಗೆ 16,000ಕ್ಕೆ ಸಿಗುತ್ತೆ ನನಗೆ ಸ್ವಲ್ಪ ಇನ್ನೂ ಆಫರಲ್ಲಿ ಸಿಕ್ತು ಬಟ್ ಇದ್ರದ್ದು ಆಡಿಯೋ ಕ್ಲಾರಿಟಿ ಯಾವ ಥರ ಇದೆ ಅಂತೇಳಿ ನಾನು ತುಂಬ ರಿವ್ಯೂಸ್ ನೋಡಿದ್ದೇನೆ ಯೂಟ್ಯೂಬಲ್ಲಿ ತುಂಬ ರಿವ್ಯೂಸ್ ನೋಡಿ ನಂತರ ಇವಾಗ ತೊಗೊಂಡಿರೋದು ಇದು ಹೈಯೆಸ್ಟ್ ಪರ್ಚೇಸ್ ನನ್ನ ಮೊಬೈಲ್ ನಾನು ತೊಗೊಂಡ ನಂತರ ಹೈಯೆಸ್ಟ್ ಪರ್ಚೇಸ್ ಯೂಟ್ಯೂಬ್ಗೆ ಅಂತೇಳಿ ಮಾಡಿರೋದು ಇದೆ ಯೂಟ್ಯೂಬ್ಗೆ ಅಂತೇಳಿ ಆ್ಯಕ್ಚುಲಿ ಮೊಬೈಲ್ ಅಂದರೆ ಪರ್ಸನಲ್ ಯೂಸ್ಗೆ ಬೇಕಾಗುತ್ತೆ ಇದು ಆ್ಯಕ್ಚುಲಿ ಯೂಟ್ಯೂಬ್ಗೆ ಅಂತಲೇ ಬೇಕಾಗಿ ಪರ್ಚೇಸ್ ಮಾಡಿರೋದು ಇದು ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಹೋಲಿ ಲ್ಯಾಂಡ್ ಅವ್ರದ್ದು ಲಾರ್ಕ್ M2 ಅಂತ ಇದರಲ್ಲಿ ತುಂಬ ಸ್ಪೆಸಿಫಿಕೇಷನ್ ಇದೆ ತುಂಬ ಅಡ್ವಾಂಟೇಜಸ್ ಇದೆ ಅದು ನಾನು ಮತ್ತೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಇವಾಗ ಓಪನ್ ಮಾಡೋಣ ನಿಮ್ಮ ಬಾಕ್ಸ್ ಅಂತ ಸಖತ್ತಾಗಿದೆ ಓಪನ್ ಮಾಡೋದು ಹೆಂಗಂತ ಗೊತ್ತಾಗ್ತಿಲ್ಲ ಮಾತ್ರ ರಿವ್ಯೂ ನೋಡಿ ಒಂದು ನಿಮಿಷ ಓಪನ್ ಮಾಡೋದು ಇಷ್ಟೆಲ್ಲ ನೋಡಿ ವಿಡಿಯೋ ನೋಡಿ ಹಾಯ್ ಇವಾಗ ಒಂದು ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಾವು ಚೆನ್ನಾಗಿ ವಿಡಿಯೋ ಮಾಡಿದ್ವಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಫೈನಲ್ ನೋಡಬೇಕಾದ್ರೆ ವಿಡಿಯೋ ರೆಕಾರ್ಡ್ ಆಗಿಲ್ಲ ಅದೇ ಪ್ರಾಬ್ಲಮ್ ಎಲ್ಲ ಅನ್ಬಾಕ್ಸ್ ಎಲ್ಲ ಮಾಡಿ ಆಯಿತು ಅದು ವಿಡಿಯೋ ರೆಕಾರ್ಡೇ ಆಗಿಲ್ಲ ಏನು ಮಾಡೋಕ್ಕಾಗಲ್ಲ ಇದಲ್ಲೇ ನೋಡಿ ಇದೇ ನಾನು ಬಂದಿರೋ ಮೈಕ್ ಇದಲ್ಲೇ ರೆಕಾರ್ಡ್ ಆಗ್ತಾ ಇದೆ ಆ್ಯಕ್ಚುಲಿ ಎಷ್ಟು ಸಣ್ಣದಾಗಿದೆ ಕಾಂಪ್ಯಾಕ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ವಾಯ್ಸ್ ಕ್ವಾಲಿಟಿನ ಚೆಕ್ ಮಾಡಿದೆ ಹೊರಗಡೆ ನಡ್ಕೊಂಡು ಹೋದೆ 500 ಮೀಟರ್ ಅಂತ ಕೊಟ್ಟಿದ್ದಾರೆ ಬಟ್ ಚೆನ್ನಾಗಿದೆ ಒಂದು 100 ಮೀಟರ್ಸ್ ತನಕ ನಾನು ಚೆಕ್ ಮಾಡಿದೆ ಇವಾಗಲೇ ಒಳ್ಳೆ ಕ್ಲಾರಿಟಿ ಬರ್ತಾ ಇದೆ ಬಟ್ ಇದರಲ್ಲಿ ಏನೆಲ್ಲ ಬಂದಿದೆ ನೋಡಿ ಇದು ಆ್ಯಕ್ಚುಲಿ ಇನ್ನೊಂದು ಮೈಕ್ ಇದೆ ಈಗ ಎರಡು ಜನ ಮಾತಾಡ್ತೀರಂದರೆ ವೀಡಿಯೋಸ್ ಮಾಡ್ತೀರಂದರೆ ಇನ್ನೊಂದು ಮೈಕ್ ಇದೆ ಅವ್ರಿಗೆ ಇನ್ನೊಬ್ರಿಗೆ ಕೊಡ್ಬೋದು ಇದು ಕ್ಯಾಮರಾಗೆ ಫಿಕ್ಸ್ ಮಾಡೋದು ಮತ್ತು ಇನ್ನೊಂದಂದರೆ ನಮ್ಮದು ಈ ಥರ C-ಟೈಪ್ ಕನೆಕ್ಟರ್ ಬಂದಿದೆ ಮೊಬೈಲ್ ಪೋರ್ಟಿಗೆ ಕನೆಕ್ಟ್ ಮಾಡುವಂಥದ್ದು ನಂದು ಆ್ಯಕ್ಚುಲಿ ಐಫೋನ್ ಆಗೋದ್ರಿಂದ ಐಫೋನ್ಗೆ ಒಂದು ಕೊಟ್ಟಿದ್ದಾರೆ ಈ ಥರ ಅದನ್ನು ಕನೆಕ್ಟ್ ಮಾಡಿದ್ದೀನಿ ಆಲ್ರೆಡಿ ಅದರಲ್ಲಿ ಇವಾಗ ರೆಕಾರ್ಡ್ ಆಗ್ತಾ ಇರೋದು ಮತ್ತು ಇದರಲ್ಲಿ ಇನ್ನೂ ತುಂಬ ಐಟಮ್ಸ್ ಕೊಟ್ಟಿದ್ದಾರೆ ಅದನ್ನು ನಾನು ಆವಾಗಲೇ ತೋರಿಸಿದ್ದೆ ಬಟ್ ಅದು ವೀಡಿಯೋ ರೆಕಾರ್ಡ್ ಆಗಿಲ್ಲ ಓಕೆ ಇದು ತೋರಿಸ್ತೀನಿ ಇನ್ನೊಮ್ಮೆ ಇದರಲ್ಲಿ ನೋಡಿ ಕೇಬಲ್ಸ್ ಅಂದರೆ ಒಂದು USB ಚಾರ್ಜಿಂಗ್ ಬೇಕಾಗಿ ಇದನ್ನು ಪೋರ್ಟ್ನ ಚಾರ್ಜ್ ಬೇಕಾಗಿ ಇದು USB ಟು Type-C ಚಾರ್ಜಿಂಗ್ ಇದೆ ಮತ್ತು ಇದು ಕ್ಯಾಮ್ರಾ ಕನೆಕ್ಟ್ ಮಾಡೋಕ್ಕೆ TRS ಟು TRRS ಇದು ಕ್ಯಾಮ್ರಾ ಕನೆಕ್ಟ್ರ್ ಮತ್ತು ಏನೋ ಒಂದು ಇತ್ತು ಇದರಲ್ಲಿ ಮತ್ತು ಇದೊಂದು ಈ ಥರ ಇದು ಕೊಟ್ಟಿದ್ದಾರೆ ಏನು ಇದು ನಾವು ನೋಡಿ ಇದು ಆ್ಯಕ್ಚುಲಿ ಮೈಕ್ ಅಂತ ಯಾರಿಗೂ ಗೊತ್ತೇ ಆಗಲ್ಲ ಫ್ಯಾಷನ್ಗೆ ಒಂದು ಏನೋ ಮಾಲೆ ಹಾಕೊಂಡ ಥರ ಇದೆ ಇದು ಇನ್ನೊಂದು ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ ಇಬ್ಬರಿಗೆ ಸರಿನಾ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದು ನಾವು ಸೌಂಡು ಕ್ಲಾರಿಟಿ ಇವಾಗ ನಾವು ಹೊರಗಡೆ ವೀಡಿಯೋ ಮಾಡಬೇಕಾದ್ರೆ ಗಾಳಿ ಎಲ್ಲ ಇದ್ದರೆ ಮೈಕ್ಗೆ ಬಂದು ಹೊಡಿಯುತ್ತೆ ಗರ 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 ಅಂತ ಗಾಳಿದು ಶಬ್ದ ಬರುತ್ತೆ ಅದಕ್ಕೆ ಬೇಕಾಗಿ ಇದೊಂದು ಏನು ವಾಯ್ಸ್
ಅದಕ್ಕೇನೋ ಅಂತಾರೆ ನಾಯ್ಸಾ ವಾಯ್ಸ್ ಬ್ರೇಕ್ ಆಗಬಾರ್ದು ಮತ್ತು ವಾಯ್ಸ್ ಕ್ಯಾನ್ಸಲೇಷನ್ ಆ ಥರ ಏನೋ ಕೊಡ್ತಾರೆ. ಇದನ್ನು ಆ್ಯಕ್ಚುಲಿ ಈ ಥರ ಫಿಕ್ಸ್ ಮಾಡಬೇಕು. ಇದು ಹೆಂಗಂತ ಗೊತ್ತಿಲ್ಲ, ಯಾವ ಥರ ಅಂತ ಚೆಕ್ ಮಾಡಲೇಬೇಕು. ಮತ್ತು ಇದು ಅಂಗಡಿಯಲ್ಲಿ ಕೂತ್ಕೊಂಡು ವೀಡಿಯೋ ಮಾಡೋದ್ರಿಂದ ಕಸ್ಟಮರ್ ಆವಾಗ ಬರ್ತಾ ಇರ್ತಾರೆ, ನಾವು ಆ ಕಡೆ ಈ ಕಡೆ ನೋಡ್ಕೋಬೇಕಾಗುತ್ತೆ ಅಷ್ಟೇ. ಇದು ಆ್ಯಕ್ಚುಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದನ್ನೇನೋ ಒಂದು ಇದು ಐಡಿಯಾ ಸಿಕ್ಕಿಲ್ಲ, ಇದು ನಾನು ಯೂಸೇ ಮಾಡಿಲ್ಲ, ಫಸ್ಟ್ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಇದು ಆಗ್ತಾಯಿಲ್ಲ. ಮತ್ತೆ ನೋಡೋಣ ಅಂತ ಹೇಳಿದರೆ ಇದು ಗಾಳಿ ಬರುತ್ತಲ್ವ ಅದ್ರ ನಾಯ್ಸನ್ನು ರಿಡಕ್ಷನ್ ಮಾಡಬೇಕು, ಇದು ಕೊಟ್ಟಿರ್ತಾರೆ, ಚೆನ್ನಾಗಿದೆ ಆ್ಯಕ್ಚುಲಿ. ಇವಾಗ ನಾನು ನೋಡಿರೋ ಮಟ್ಟದಲ್ಲಿ ರಿವ್ಯೂ ಎಲ್ಲ ನೋಡಿರೋ ಇದರಲ್ಲಿ ಆ್ಯಕ್ಚುಲಿ ಯಾರೆಲ್ಲ ಬಿಗಿನಿಂಗಲ್ಲಿ ಇದ್ದಾರಾ, ನೀವು ರಾಡ್ ಮೈಕ್ ಅಂತ ಬರುತ್ತೆ, ರಾಡ್ ಮೈಕ್ ಮತ್ತು DJI ಇದು ಮೈಕೆಲ್ಲ ಬರುತ್ತೆ, ತುಂಬ ಕಾಸ್ಟ್ಲಿ ಅದು, ನಿಮಗೆ 25,000 28,000 ಆ ರೇಂಜಲ್ಲಿದೆ. ನಾವು ಇವಾಗ ನೀವು ಯೂಟ್ಯೂಬನ್ನೇ ಪ್ರೊಫೆಷನ್ ಆಗಿ ಮಾಡ್ತೀರಾ ಅಂದರೆ ಇದು ನಿಮಗೆ ಆ್ಯಕ್ಚುಲಿ ಬೆಸ್ಟ್ ಮೈಕ್ ಅಂತ ತುಂಬ ಜನ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದನ್ನೇ ಯೂಸ್ ಮಾಡ್ತಿರೋದು. ಅದಕ್ಕೆ ನಾವು ಒಂದು ಇರಲಿ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಪರ್ಚೇಸ್ ಮಾಡಿದ್ದೀವಿ. ಇನ್ನೊಂದು ಏನಪ್ಪ ಅಂದರೆ ಇದೊಂದು ಕ್ಲಿಪ್ ಒಂದಿದೆ, ಇದೊಂದು ಮರ್ತೋಯ್ತು. ಇದು ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ. ಇವಾಗ ನೀವು ಇದಲ್ಲೆಲ್ಲ ನೋಡಿರ್ತೀರ ರಾಡ್ ಮೈಕಲ್ಲಿ, ಮತ್ತು ಇವಾಗ TVಯಲ್ಲಿ ಆ್ಯಂಕರಿಂಗ್ ಮಾಡಬೇಕಾದ್ರೆಲ್ಲ ನೋಡಿರ್ತೀರ ಈ ಥರ ಕ್ಲಿಪ್ಪು. ಇದರಲ್ಲಿ 2 ಕ್ಲಿಪ್ ಕೊಟ್ಟಿದ್ದಾರೆ. ಇದರಲ್ಲೂ ಐಸ್ಕೊಂತ ಇದೆ. ಇದು ನೋಡಿ ಈ ಥರ ಕ್ಲಿಕ್ ಮಾಡಿ ಇದನ್ನು ರಿಮೂವ್ ಮಾಡೋದು, ಇದು ಈಸಿ ಎಲ್ಲ ಐಸ್ಕೊಂತ ನೋಡಿ. ಟಕ್ ಅಂತ ಅಂಟ್ಕೊಳ್ಳುತ್ತೆ, ಈಸಿಯಾಗಿ ಈ ಥರ ಅಂಟ್ಸ್ಕೋಬೋದು. ಬೇಡ ಅಂದರೆ ಟಕ್ ಅಂತ ರಿಮೂವ್ ಮಾಡ್ಕೋಬೋದು, ಎಷ್ಟು ಈಸಿ. ಸೌಂಡು ಇವಾಗ ಯಾವ ಥರ ಇದೆ ಅಂತ ಗೊತ್ತಿಲ್ಲ, ಇರಲಿ ತೊಂದರೆ ಇಲ್ಲ. ಇದು ಆ್ಯಕ್ಚುಲಿ ನನಗೆ ಇದು ಒಂದು ಇಷ್ಟ ಆಯಿತು. ಈ ಥರ ಈಸಿಯಾಗಿ ನಮಗೆ ಎಲ್ಲಿ ಹೋಗ್ಬೇಕಾದ್ರೂ ಇಟ್ಕೋಬೋದು ಆರಾಮ್ಸೆ, ಟೆನ್ಷನ್ ಏನಿಲ್ಲ. ಬಟ್ ಒಂದು ಪೌಚ್ ಕೊಟ್ಟಿದ್ದಾರೆ, ಪೌಚ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇದು ವೀಡಿಯೋ ಕ್ಲಾರಿಟಿ ಸ್ವಲ್ಪ ಶಾಪಲ್ಲಿ ವೀಡಿಯೋ ಮಾಡುತ್ತಿದ್ದರಿಂದ ಅಷ್ಟು ಕ್ಲಾರಿಟಿ ಇಲ್ಲ ಅಂತ ಅನ್ಕೋತೀನಿ, ಬಟ್ ವಾಯ್ಸ್ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ, ಯಾಕಂತಂದರೆ ಹೊಸ ಮೈಕ್. ಆದರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಯಾಕಂತಂದರೆ ಆಡಿಯೋ ಕ್ಲಾರಿಟಿ ತುಂಬ ಇಂಪಾರ್ಟೆಂಟು ಯೂಟ್ಯೂಬಲ್ಲಿ. ನಾವು ಏನು ಹೇಳ್ತೀವಿ ಅಂತ ನಿಮ್ಮ ಆಡಿಯನ್ಸ್ಗೆ ಗೊತ್ತಾದರೆ ಮಾತ್ರ ಅವ್ರಿಗೆ ವಿಡಿಯೋ ಇಷ್ಟ ಆಗುತ್ತೆ, ವಿಡಿಯೋ ಲೈಕ್ ಆಗುತ್ತೆ. ಓಕೆ, ಹಾಗಾದರೆ ಇದು ಯಾರಿಗಾದರೂ ಪರ್ಚೇಸ್ ಮಾಡ್ತೀರಾ ಅಂದರೆ ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಆ ಲಿಂಕಲ್ಲಿ ಹೋಗಿ ಬೈ ಮಾಡಿ. ಬಟ್ 13,000 ರೂಪಾಯಿ ಆಗುತ್ತೆ. ನಿಮ್ಮ ಬಜೆಟನ್ನು ನೋಡಿ ಬೈ ಮಾಡಿ. ನೀವು ಪರ್ಫೆಕ್ಟಾಗಿ ಯೂಟ್ಯೂಬಲ್ಲೇ ಅಥವಾ ಏನಾದರೂ ಕಂಟೆಂಟ್ ಕ್ರಿಯೇಷನಲ್ಲೇ ಮುಂದೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಯೂಸ್ ಆಗುತ್ತೆ. ಇಲ್ಲಾಂದರೆ ಸುಮ್ಮನೆ 13,000 ರೂಪಾಯಿ ವೇಸ್ಟ್ ಆಗುತ್ತೆ ನಿಮಗೆ. ಅದಕ್ಕಿಂತ ನಾನು ಯೂಸ್ ಮಾಡ್ತಿದ್ದೆ ಮುಂಚೆ 500 ರೂಪಾಯಿ 1200 ರುಪೀಸ್ ಇದು ಒಂದು ವೈರ್ಲೆಸ್ ಮೈಕ್ ಯೂಸ್ ಮಾಡ್ತಿದ್ದೆ ಇದಕ್ಕಿಂತ ಮುಂಚೆ. ನನ್ನ ವೀಡಿಯೋಸ್ ಎಲ್ಲ ನೋಡಿದ್ರೆ ನೋಡ್ಬೋದು ನಿಮಗೆ. ಅದು ಮೊನ್ನೆ ಹಾಳಾಗೋಯ್ತು ಅದು, ಬಟ್ 1 ವರ್ಷನೇ ಆಯಿತು ಯೂಸ್ ಮಾಡೋದು. ಬಟ್ ಜಾಸ್ತಿ ಬರೋಲ್ಲ ಅದು, ಬಟ್ ಓಕೆ 1200 MRPಗೆ ವರ್ತ್ ಅದು. ಆದರೆ ಅದು ಬೇಕಂದ್ರೂ ಅದನ್ನು ಯೂಸ್ ಮಾಡಿ. ನೀವು ಪ್ರೊಫೆಷ್ನಾಗಿ ಯೂಸ್ ಮಾಡ್ತೀರಾ ಅಂದರೆ ಇದನ್ನೇ ಯೂಸ್ ಮಾಡಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.